ಪ್ರಿಯ ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ. ಸಾರಿಗೆ ಸಂಸ್ಥೆ KSRTC ಅಂದರೆ ಭಾಳ ಒಂದು ಮಹತ್ವವಾದ ಶಕ್ತಿ ಇದೆ. ಅವರಲ್ಲಿ ಒಂದು ಒಳ್ಳೆಯತನವಿದೆ. ಸಾರಿಗೆ ಸಂಸ್ಥೆ ಅಂದರೆ ಇವತ್ತು ಶಕ್ತಿ ಯೋಜನೆ ಬಂದ ಮೇಲೆ ಹಲವಾರು ಯೋಜನೆಗಳು ಜಾರಿಗೆ ಬಂದು ಸರ್ಕಾರ ಒಳ್ಳೆ ಉತ್ತಮ ಕಾರ್ಯ ಕೈ ಹಾಕಿದೆ. ಆದರೆ ಈ ಶಕ್ತಿ ಯೋಜನೆಯ ಫಲವಾಗಿ ಎಷ್ಟೋ ಜನ ಚಾಲಕ ನಿರ್ವಾಹಕರು ತಮ್ಮ ಮನೆಯನ್ನೇ ತೊರೆದು ಉತ್ತಮ ಸೇವೆಯಲ್ಲಿ ತೊಡಗಿದ್ದಾರೆ. ಆದರೆ ಅದರಿಂದ ಎಷ್ಟೋ ಜನ ಕಾರ್ಮಿಕರಿಗೂ ಸಹ ತೊಂದರೆ ಆಗಿದೆ, ಇಲ್ಲ ಅಂತ ಇಲ್ಲ. ಆದರೂ ಸಹ ಏನೇ ಕಷ್ಟ ಬಂದ್ರೂ ಕೆಲಸ ಮಾತ್ರ ಉತ್ತಮ ರೀತಿಯಲ್ಲೇ ಮಾಡ್ತಿದ್ದಾರೆ. ಅನೂಪ್ ಕುಮಾರ್ ಸಾಹೇಬರು ಈ ಸಾರಿಗೆ ಸಂಸ್ಥೆ ನೌಕರರ ಕಷ್ಟವನ್ನು ಅರಿತು ಅವ್ರಿಗೊಂದು ಒಳ್ಳೆಯ ಕೆಲಸ ಮಾಡಿದರು. ಅದೇನೆಂದರೆ ಆರೋಗ್ಯ ವಿಮೆಯನ್ನು ಜಾರಿಗೆ ತಂದರು. ಅದು ಅವರಿಗೆ ಒಳ್ಳೆಯ ಉತ್ತಮ ಕೆಲಸ ಅನ್ನಿಸ್ತು. ಇದರಿಂದ ಭಾಳ ಯಶಸ್ವಿ ಕಾರ್ಮಿಕರಿಗೆ ಆರೋಗ್ಯ ಕಾರ್ಡು ಸಿಕ್ಕಿದ್ರಿಂದ ಅವರ ಫ್ಯಾಮಿಲಿಗೆ ಒಳ್ಳೆ ಉತ್ತಮವಾಗಿ ಎಲ್ಲ ಸೌಕರ್ಯಗಳು ಸಿಗ್ತಾಯಿತ್ತು. ಆದರೆ ಈಗ ಇತ್ತೀಚೆಗೆ ಇದ್ದಕ್ಕಿದ್ದ ಹಾಗೆ ಡಿಸೆಂಬರ್ ತಿಂಗಳಿಂದ ಆರೋಗ್ಯ ಕಾರ್ಡ್ಗೆ ಬೆಲೆ ಇಲ್ಲದಂತೆ ಮಾಡಿದ್ದಾರೆ. ಅದೇನೆಂದರೆ ಹೊರಗಡೆ ಬಂದಂತಹ ರೋಗಿಗಳಿಗೆ ಯಾವುದೇ ಟ್ರೀಟ್ಮೆಂಟ್ ಕೊಡಲ್ಲ ಎಂದು ಆಸ್ಪತ್ರೆಗಳಲ್ಲಿ ಈಗಾಗಲೇ ಎಲ್ಲ ಹಾಸ್ಪಿಟಲ್ ಕಂಡೀಷನ್ ಮಾಡಿದ್ದಾರೆ. ಒಳ ರೋಗಿ ಮಾತ್ರ ಅಡ್ಮಿಟ್ ಆದರೆ ಮಾತ್ರ ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಹೊರ ರೋಗಿಗೆ ಟ್ರೀಟ್ಮೆಂಟ್ ಕೊಡಲ್ಲ ಎಂದು ಆಸ್ಪತ್ರೆಗಳಲ್ಲಿ ಕಂಡೀಷನ್ ಮಾಡಿ ಈಗಾಗಲೇ ಕಾರ್ಮಿಕರಿಗೆ ತಳಮಳ ಉಂಟಾಗಿದೆ. ಯಾರಾದರೂ ಆಸ್ಪತ್ರೆಗೆ ಹೋಗಿ ಕೇಳಿದ್ರೆ, ಇಲ್ಲಪ್ಪ ನಿಮಗೆ ಔಟ್ ಪೇಷಂಟ್ಗೆ ನಾವು ನೋಡೋದಿಲ್ಲ, ಹಣ ಕಟ್ಟಬೇಕು, ಇನ್ ಪೇಷಂಟಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ. ಕೆಲವು ಹಾಸ್ಪಿಟ್ಲಿಗಂತೂ ಹೋಗಂಗೆ ಇಲ್ಲ, ನೀವು ಇಲ್ಲಿ ಬರಲೇಬೇಡಿ, ನಿಮ್ಮ ಟ್ರೀಟ್ಮೆಂಟ್ಗೆ ಹಣ ಕಟ್ಟಿದರೆ ಮಾತ್ರ ಬನ್ನಿ, ಇಲ್ಲ ಬರಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡ್ರಿ ಸ್ನೇಹಿತರೆ, ನಾನಿವತ್ತು ಭದ್ರಾವತಿ ನಿರ್ಮಲಾ ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಈಗ ನಮ್ಮ ಡಿಪಾರ್ಟ್ಮೆಂಟಿಂದ ಆರ್ಡರ್ ಬಂದಿದೆ ಅಂತೆ, OPD ಇಲ್ವಂತೆ, ಎಲ್ಲ ಹಾಸ್ಪಿಟ್ಲಲ್ಲೂ ಇಲ್ವಂತೆ. ಹೀಗೆ ನಮ್ಮ ಮಾಧ್ಯಮಕ್ಕೆ ಪ್ರತಿದಿನ ನೌಕರರು ಕರೆ ಮಾಡಿ ಇವತ್ತು ನಮ್ಮ ಹಾಸ್ಪಿಟ್ಲಲ್ಲಿ OPD ಇಲ್ಲ, ಇವತ್ತು ನಮ್ಮ ಹಾಸ್ಪಿಟ್ಲಲ್ಲಿ OPD ಇಲ್ಲ ಅಂತೇಳಿ ಹೇಳ್ತಿದ್ದಾರೆ. ಇದು ಯಾವ ನ್ಯಾಯ ಸ್ವಾಮಿ? ಈ ಒಬ್ಬ ನೌಕರನಿಂದ ಪ್ರತಿ ತಿಂಗಳು ಇಷ್ಟಿಷ್ಟು ಅಂತೇಳಿ ಹಣ ವಸೂಲಿ ಆಗುತ್ತದೆ. ಹಣ ಹಿಡಿದಂಥ ಹಣ ಎಲ್ಲಿ ಹೋಗ್ತದೆ ಅಂತೇಳಿ ಇದು ಕಾನೂನು ಕೇಳಬೇಕಾಗಿದೆ. ಈ ಹಣಕ್ಕೆ ಬೆಲೆ ಇಲ್ವಾ? ನೌಕರರ ಹಣಕ್ಕೆ ಬೆಲೆ ಇಲ್ಲದಂತಾಗಿದೆ. ಹಣ ಮಾತ್ರ ಕಟ್ ಮಾಡ್ತಾರೆ, OPD ಮಾತ್ರ ಇಲ್ಲ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ಕೇಳೋಕೋದರ್ನ ಕೇಸ್ ಮಾಡಿ ಅರೆಸ್ಟ್ ಮಾಡ್ತಾರೆ. ನೋಡಿ, ಅನ್ಯಾಯಗಳನ್ನ ಯಾರು ಕೇಳ್ತಾರೋ ಅವರೇ ಇಲ್ಲಿ ಅಪರಾಧಿಗಳಾಗ್ಬಿಟ್ಟಿದ್ದಾರೆ. ಮೊನ್ನೆ MD ಸಾಹೇಬರು, ಮೊನ್ನೆ ರಾಮಲಿಂಗೇಡ್ಡ ಸಾಹೇಬರು ದಯಮಾಡಿ ಇದ್ ಕಡೆ ಸ್ವಲ್ಪ ಗಮನ ಹರಿಸಿ ನೌಕರರಿಗೆ ಅನ್ಯಾಯ ಆಗ್ತಾರದನ್ನ ನಿಲ್ಲಿಸಬೇಕಾಗಿದೆ. ಹೆಂಗೋ ತಂದೆ ತಾಯಿ ಇವ್ರಿಗೆ ಏನೇ ತೊಂದರೆ ಆದರೂ ನೌಕರರು ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಂತಿದ್ರು. ಇತ್ತ OPD ಇಲ್ಲದಂತಾಗಿ ಈಗ ನೌಕರರು ಕಂಗಾಲಾಗಿದ್ದಾರೆ. ದಯಮಾಡಿ OPD ಓಪನ್ ಮಾಡಿಕೊಡಿ. ಸಾರಿಗೆ ನೌಕರರಿಗೆ ಕಷ್ಟಪಡೋದನ್ನ ನಿಲ್ಲಿಸಿ, ಅವ್ರಿಗೆ ಬರಬೇಕಾದ ಅನುಕೂಲನ ಮಾಡಿಕೊಟ್ರೆ ಅವರು ಕರ್ತವ್ಯ ನಿರ್ವಹಿಸಲು ಭಾಳ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತಿದ್ದೀವಿ. ದಯಮಾಡಿ ಅನ್ಯಾಯ ಆಗ್ತಾ ಇರೋದನ್ನ ನಿಲ್ಲಿಸಿ, ನೌಕರರ ಮೇಲೆ ಅನ್ಯಾಯ ಆಗ್ದಂಗಿರಲಿ ಅಂತೇಳಿ ನಮ್ಮ ಮಾಧ್ಯಮದಿಂದ ಕೇಳ್ತಾ ಇದ್ದೀವಿ.